ಬೆಂಗಳೂರು ಜಲಮಂಡಳಿಯು ಅಕ್ರಮ ನೀರಿನ ಸಂಪರ್ಕಗಳು ಮತ್ತು ಸೋರಿಕೆಗಳ ವಿರುದ್ಧ ಹೋರಾಡಲು ಎರಡು ಪ್ರಮುಖ ಆಯುಧಗಳಾದ ನೀಲಿದಳ ಮತ್ತು ರೋಬೋಟಿಕ್ ಎಐ ತಂತ್ರಜ್ಞಾನಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಈ ತಂತ್ರಜ್ಞಾನವು ದೇಶಕ್ಕೆ ಮಾದರಿಯಾಗಿದ್ದು, ಶುದ್ಧ ನೀರು ಒದಗಿಸುವ ಸರ್ಕಾರದ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತೆ ಎಂದು ಡಿಸಿಎಂ ಶ್ಲಾಘಿಸಿದರು. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಅಕ್ರಮ ಸಂಪರ್ಕ ಪಡೆದ ಯಾರೇ ಆಗಿರಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸುವಂತೆ ಅವರು ಸೂಚಿಸಿದರು. ರೋಬೋಟಿಕ್ ಎಐ ತಂತ್ರಜ್ಞಾನವು ಪೈಪ್ಲೈನ್ನೊಳಗಿನ ದೋಷಗಳನ್ನು ನಿಖರವಾಗಿ ಪತ್ತೆ ಹಚ್ಚಿ ಅನಗತ್ಯ ರಸ್ತೆ ಅಗೆತಗಳನ್ನು ತಡೆಯುತ್ತದೆ ಮತ್ತು ಸಮಸ್ಯೆಗಳನ್ನು ಕೇವಲ 24 ಗಂಟೆಗಳ ಒಳಗೆ ಪರಿಹರಿಸಲು ಸಹಾಯ ಮಾಡುತ್ತೆ. ಈ ವಿನೂತನ ಉಪಕ್ರಮಗಳು ಮಂಡಳಿಗೆ ಆಗ್ತಿದ್ದ 28% ನೀರಿನ ನಷ್ಟವನ್ನು ಕಡಿತಗೊಳಿಸುವ ಗುರಿ ಹೊಂದಿದೆ ಎಂದು ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದರು. ಅಲ್ಲದೆ ಈ ವಾರದಿಂದಲೇ ಕಾರ್ಯಾಚರಣೆ ಆರಂಭಿಸಲಿರುವ 16 ನೀಲಿ ದಳದ ತಂಡಗಳು ಅಕ್ರಮ ಸಂಪರ್ಕಗಳನ್ನು ಪತ್ತೆ ಹಚ್ಚಿ ದಂಡ ವಿಧಿಸುವ ಅಥವಾ ಸಕ್ರಮಗೊಳಿಸುವ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿವೆ. ಒಟ್ಟಾರೆಯಾಗಿ ಈ ಕ್ರಮಗಳು ಬೆಂಗಳೂರಿನ ನಾಗರಿಕರಿಗೆ ವೇಗವಾಗಿ ಮತ್ತು ಪರಿಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವ ಮಹತ್ವದ ಹೆಜ್ಜೆಯಾಗಿದೆ.